ತುಮಕೂರಿನ ಅಶೋಕನಗರದ 8ನೇ ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ಸ್ಥಾಪಿಸಲಾದ ಆಧಾರ್ ಸೇವಾ ಕೇಂದ್ರವನ್ನು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ನಿನ್ನೆ ಲೋಕಾರ್ಪಣೆ ಮಾಡಿದರು. ಈ ವೇಳೆ ಬೆಂಗಳೂರು ಪ್ರಾದೇಶಿಕ ಆಧಾರ್ ಕಚೇರಿಯ ಉಪನಿರ್ದೇಶಕ ಗುಲ್ಯನ್ ಕುಮಾರ್ ಸಿಂಗ್, ಸಹಾಯಕ ವ್ಯವಸ್ಥಾಪಕ ಚೇತನ್ ಕುಮಾರ್, ಆಧಾರ್ ಜಿಲ್ಲಾ ಸಮಾಲೋಚಕ ವಿಪಿ ಪ್ರಶಾಂತ್ ಮತ್ತಿತರರಿದ್ದರು. ಈ ಸಂದರ್ಭದಲ್ಲಿ ಪ್ರಾಯೋಗಿಕವಾಗಿ ಜಿಲ್ಲಾಧಿಕಾರಿಗಳ ಆಧಾರ್ ಬಯೋಮೆಟ್ರಿಕ್ ಅನ್ನು ನವೀಕರಣ ಮಾಡಿ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು. ಬಳಿಕ ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ UIDAE ಸಂಸ್ಥೆಯ ಜನಸ್ನೇಹಿ ಸೇವಾ ಪ್ರಯತ್ನ ಜನಮೆಚ್ಚುಗೆಗೆ ಪಾತ್ರವಾಗಿದೆ. ಸಾರ್ವಜನಿಕರ ದೂರುಗಳನ್ನು ತ್ವರಿತವಾಗಿ ಪರಿಹರಿಸಲು ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಆಧಾರ್ ನೋಂದಣಿ ಮತ್ತು ಮಾಹಿತಿ ನವೀಕರಿಸುವುದು ಆನ್ಲೈನ್ ಪೋರ್ಟಲ್ ಹಾಗೂ ಆಧಾರ್ ಮೊಬೈಲ್ ಅಪ್ಲಿಕೇಶನ್ ಪರಿಚಯಿಸಿದ್ದು ತಮ್ಮ ಸರತಿಯನ್ನು ಕಾಯ್ದಿರಿಸಿಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಟೋಕನ್ ನಂಬರ್ ಅನ್ನು ಈಸ್ಕೊಂಡು ಮತ್ತೆ ಫಾರ್ಮ್ ಅನ್ನು ತಾವು ಭರ್ತಿ ಮಾಡಬೇಕು. ಅದು ಹೊಸ ಎನ್ರೋಲ್ಮೆಂಟ್ ಇರಬಹುದು ಅಥವಾ ಏನಾದರೂ ಅಡ್ರೆಸ್ ಚೇಂಜ್, 5 ವರ್ಷ ಮಗು ಮತ್ತು 17 ವರ್ಷದ್ದು ಮಕ್ಕಳಿಗೆ ಏನಾದರೂ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಬೇಕಾಗಿರುವ ರೀಸನ್ಸಿಂದ ಇದ್ರೆ ಬರಬಹುದು.